ಇದೇ ತಿಂಗಳು 13ನೇ ತಾರೀಕು ಜಮ್ಮುದಲ್ಲಿ ಇಡೀ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು, ಹಿಂದೂ ನೇತಾರರು, ಹಿಂದೂ ಅನುಭವಸ್ಥರು, ಹೋರಾಟಗಾರರು ಎಲ್ಲರೂ ಒಂದು ಸಮ್ಮೇಳನವನ್ನು ಪನೂನ್ ಕಾಶ್ಮೀರ್ ಅಂತನ್ನುವಂಥದ್ದು ಸಂಘಟನೆ ಇಟ್ಟುಕೊಂಡಿದೆ. ಮುಖ್ಯವಾಗಿ 370ನೇ ವಿಧಿ ರದ್ದಾದ ನಂತರ 6 ವರ್ಷದ ನಂತರವೂ ಕೂಡ ಯಾರು ಅಲ್ಲಿಂದನ ಓಡಿಸಿದ್ರು ಅವರನ್ನು ವಾಪಸ್ ಪ್ರತಿಷ್ಠಾಪನೆ ಮಾಡುವಂಥ ಪ್ರಕ್ರಿಯೆ ಆಗಿಲ್ಲ. ಮತ್ತು ಅಲ್ಲಿ ಇರುವಂಥ ಹಿಂದೂ ಸಂತ್ರಸ್ತರಿಗೆ ಯಾವುದೇ ರೀತಿಯ ರಕ್ಷಣೆ ಆಗಲಿ ಅನುಕೂಲ ಆಗಲಿ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಒದಗಿಸಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧನೇ ಅಲ್ಲೊಂದು ದೊಡ್ಡ ಸಮ್ಮೇಳನವನ್ನು ಯೋಜನೆ ಮಾಡಿದ್ದಾರೆ. ಕರ್ನಾಟಕದಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾನು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಗಂಗಾಧರ ಕುಲಕರ್ಣಿ ಇಬ್ಬರು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದೀವಿ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಆಂದೋಲನ ತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅಲ್ಲಿ ನಿರ್ಣಯಗಳ ಆಗಬಹುದು ಅಂತನ್ನುವಂಥದ್ದು ಈ ಸಾರ್ವಜನಿಕವಾಗಿ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನು ಇತ್ತೀಚೆಗೆ ಪೆಹಲ್ಗಾಮ್ ನಡೆದ ನಂತರ ಇಡೀ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಇವತ್ತಿಗೂ ಇದೆ. ಇವತ್ತಿಗೂ ಕೂಡ 26 ಜನರ ಆ ಹತ್ಯೆ ಕೊಲೆ ಏನು ಮಾಡಿದ್ದಾರೆ. ಸೊ ಪಾಕಿಸ್ತಾನ ಎಂದೂ ಯಾವತ್ತಿಗೂ ಸುಧಾರಣೆ ಆಗುವುದಿಲ್ಲ ಅಂತನ್ನುವಂಥದ್ದು ನಿರ್ಣಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗೆ ಹಾಕಿ ಆಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನು ಬಾಂಗ್ಲಾದೇಶ ಇಲ್ಲಿಯವರೆಗೆ ಏನೇನು ಹೇಗೆ ಮಾಡ್ತಾ ಇದೆ ಅಂತನ್ನುವಂಥದ್ದು ಅಲ್ಲಿ ಹಿಂದೂಗಳ ಸಂಬಂಧಪಟ್ಟಾಗೆ ಜಗಜ್ಜಾಹೀರಿದೆ. ಆ ಬಾಂಗ್ಲಾದೇಶ ಜೊತೆಗೆ ಕ್ರಿಕೆಟ್ ಆಡೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. 2 ಅಕ್ಷಮ್ಯ ಅಪರಾಧ, ತಪ್ಪು, ಇದನ್ನು ಒಪ್ಪಲ್ಲ. ಸೊ ಇದು ವಾಪಸ್ ತಗೊಳ್ಬೇಕು. ನೀವು ಇನ್ನೂ ಎಷ್ಟು ಹೆಣಗಳನ್ನು ಕೆಡವರಿದ್ದೀರಿ ನೀವು. ಸೊ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಎಲ್ಲಿದೆ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಪಾಕಿಸ್ತಾನ ಕಳೆದ 78 ವರ್ಷದಿಂದ ಬಾಂಗ್ಲಾ ಎಷ್ಟು ತೊಂದರೆ ಕೊಟ್ಟಿದೆ ಅಂತ ಗೊತ್ತಿದ್ದಾಗಲೂ ಮತ್ತೆ 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 ನಮ್ಮ ಹೆಣಗಳನ್ನು ಉಳಿಸ್ತೀರಾ, ಮತ್ತೆ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಕ್ರಿಕೆಟು ಮತ್ತು ಹಾಕಿ ಆಟ ಆಡುವಂಥದ್ದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಎರಡೂ ವಾಪಸ್ ತಗೊಳ್ಬೇಕು, ರದ್ದು ಮಾಡಬೇಕು. ಅಲ್ಲಿವರೆಗೆ ನಾವು ಸುಮ್ಮನಿರಲ್ಲ, ಇದರ ವಿರುದ್ಧ ಆಕ್ರೋಶ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನು 3ನೇದು, ನೇಹಾ ಹಿರೇಮಠ್ ಕೊಲೆಯಾಗಿ 1 ವರ್ಷದ ದಾಟೆ ಆಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಆ ಆಕ್ರೋಶ ತಣ್ಣಗಾಗಿದೆ. ಇವತ್ತು ಆ ತಣ್ಣಗಾದಂಥ ಸಂದರ್ಭದಲ್ಲಿ ಅವನು ಜಾಮೀನಿನಿಂದ ಹೊರಗೆ ಬರುವಂಥ ಸಂದರ್ಭವು ಬರ್ತಾ ಇದೆ. 2 ಮುಸ್ಲಿಂ ಅಡ್ವೊಕೇಟ್ಗಳು ಇವತ್ತು ಬೇಲ್ಗೆ ಹಾಕಿದ್ದಾರೆ, ಜಾಮೀನಿಗೆ ಹಾಕಿದ್ದಾರೆ. ನಾಳೆ 10ನೇ ತಾರೀಕಿಗೆ ಅದರದ್ದು ಆರ್ಡರ್ ಇದೆ. ನಾನು ಹೇಳ್ತೀನಿ, ಇವತ್ತು ಸರ್ಕಾರ ಏನಾದರೂ ಅಕಸ್ಮಾತ್ ಜಾಮೀನವನ್ನು ಕೊಟ್ಟರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮುಸ್ಲಿಂ ಹೇಳ್ತೀನಿ, ಸರ್ಕಾರ ಸರಿಯಾಗಿ ಅಲ್ಲಿರುವಂಥ ಒಬ್ಬ APP ಇರ್ತಾರೆ, ಅವರು ಸರಿಯಾಗಿ ವಾದ ಮಾಡಿಲ್ಲ ಅಂತ ಅನ್ನೋದಾಗತ್ತೆ, ಅವರು ಸರಿಯಾಗಿ ದಾಖಲೆಯನ್ನು ಕೊಟ್ಟಿಲ್ಲ ಅಂತ ಅನ್ನೋದಾಗತ್ತೆ. ಸೊ ಸರ್ಕಾರನೇ ಜವಾಬ್ದಾರಿ ಅದಕ್ಕೆ. ಇನ್ನು ಮುಸ್ಲಿಮರು ಆ ಸಂದರ್ಭದಲ್ಲಿ ಕೊಲೆ ಆದಂಥ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂನವರು ಎಲ್ಲ ಕಾರ್ಪೊರೇಟರ್ಸ್ಗಳು, ಮುಲ್ಲಾ ಮೌಲ್ವಿಗಳು ದೊಡ್ಡ ಮೆರವಣಿಗೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ. ಈಗ ಎಲ್ಲಿದ್ದಾರೆ ನೀವು? ಯಾಕೆ ಜಾಮೀನು ಅವ್ರು ಬಹಿಷ್ಕಾರ ಹಾಕ್ತಾ ಇಲ್ಲ? 2 ಮುಸ್ಲಿಂ ಅಡ್ವೊಕೇಟ್ಗಳ ಬಹಿಷ್ಕಾರ ಹಾಕ್ತಾ ಇಲ್ಲ, ಪತ್ವಾ ಯಾಕೆ ಕೊಡ್ತಾ ಇಲ್ಲ? ಸೊ ಅವ್ರ ವಿರುದ್ಧನೂ ನಮ್ಮ ಹೋರಾಟ ಇರುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.